ಕುರ್ಚಿ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ತಿಕ್ಕಾಟ ತಾರಕಕ್ಕೇರಿತ್ತು. ಸಿಎಂ ಬದಲಾವಣೆ ವಿಚಾರಕ್ಕೆ ಸ್ಫೋಟಕವಾದಂತ ಒಂದು ಟ್ವಿಸ್ಟ್ ಸಿಕ್ಕಿದೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಬರೋದಿಲ್ಲ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಅವರನ್ನ ಭೇಟಿ ಮಾಡಿ ಬಂದಿದ್ರು. ಅದರ ಬೆನ್ನಲ್ಲೇ ಸಿಎಂ ಬಣ ಕೂಡ ಅವರನ್ನ ಭೇಟಿ ಮಾಡಿ ಬಂದಿತ್ತು. ಈ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಿಎಂ ಬದಲಾವಣೆ ಬಗ್ಗೆ ರಾಜ್ಯದಲ್ಲಿ ಏನ್ ಚರ್ಚೆ ನಡೀತಾ ಇದೆ, ಬಣ ರಾಜಕೀಯ ತಾರಕಕ್ಕೇರಿದೆ. ಈ ಸಂದರ್ಭದಲ್ಲಿ ಬದಲಾವಣೆ ನಮ್ಮ ಮುಂದೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಬಂದ್ರೆ ನಾವೆಲ್ಲ ಚರ್ಚೆ ಮಾಡ್ತೀವಿ, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಚರ್ಚೆ ಮಾಡ್ತೀವಿ. ಸಿಎಂ ಬದಲಾವಣೆಗೆ ಟೈಮ್ ಇದೆ, ಆ ಟೈಮ್ ಬರ್ಲಿ, ನೋಡೋಣ, ಆ ಸಮಯ ಬಂದ ಮೇಲೆ ಚರ್ಚೆ ಮಾಡೋಣ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಮೇ ಅಥವಾ ಜೂನ್ ಆರಂಭದಲ್ಲಿ ಸಿಎಂ ಆಗಬೇಕು ಅನ್ನೋ ಡಿಕೆ ಶಿವಕುಮಾರ್ ಕನಸಿನ ನಡುವೆ ಈಗ ಖರ್ಗೆ ಅವರ ಈ ಹೇಳಿಕೆ ಟ್ವಿಸ್ಟ್ ಕೊಟ್ಟಂಗಾಯ್ತು. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ದಲಿತ ಸಿಎಂ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರು, ಖರ್ಗೆ ಸಿಎಂ ಆದ್ರೆ ನಾನೇ ಹೆಚ್ಚು ಸಂತೋಷ ಪಡ್ತೀನಿ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಲಿತ ಸಿಎಂ ವಿಷಯ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಯತೀಂದ್ರ ಅವರು ಈ ವಿಷಯ ಪ್ರಸ್ತಾಪ ಮಾಡಿದ್ರು. ಖರ್ಗೆ ಅವರೇ ಆದ್ರೆ ಆಗಬಹುದಲ್ವಾ ಅಂತಾನು ಪರಮೇಶ್ವರ್ ಅವರು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದೇ ವಿಷಯವಾಗಿ ಮತ್ತೆ ಅವರು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನ ನಾವೆಲ್ಲ ಶಿಸ್ತಿನ ಸಿಪಾಯಿಗಳ ತರ ಒಪ್ಕೊಳ್ತೀವಪ್ಪ. ಇದ್ರ ಮೇಲೆ ನಾವು ಇನ್ನೇನು ಹೇಳಕ್ಕೆ, ನೀವು 10 ಸತಿ ಕೇಳಿದ್ರು ಅಷ್ಟೇ, 100 ಸಾರಿ ಕೇಳಿದ್ರು ಅಷ್ಟೇ. ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅವರೇ ಅದಕ್ಕಿಂತ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್, ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಮೇನಲ್ಲಿ ಶತಾಯಗತಾಯ ಸಿಎಂ ಕುರ್ಚಿ ಪಡೀಲೇಬೇಕು ಅನ್ನೋ ಡಿಕೆ ಶಿವಕುಮಾರ್ ಅವರ ಹಠ ಮತ್ತೆ ಬೆದರಿಕೆಗಳು, ಇನ್ನೊಂದು ಕಡೆ ಅದನ್ನ ಉಳಿಸ್ಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯ ಬಣದಿಂದ ತಂತ್ರ, ಈ ತಂತ್ರ ಪ್ರತಿತಂತ್ರದ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಸ್ಟೇಟ್ಮೆಂಟ್, ಸದ್ಯಕ್ಕಂತೂ ಮುಖ್ಯಮಂತ್ರಿ ಬದಲಾವಣೆ ವಿಷಯ, ಕರ್ನಾಟಕದ ಪಾಲಿಟಿಕ್ಸ್ ವಿಷಯ ಹೈಕಮಾಂಡ್ ಮುಂದೆ ಇಲ್ಲ ಅನ್ನೋ ಈ ಸ್ಟೇಟ್ಮೆಂಟ್ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ? ಅದಕ್ಕಿಂತ ಮುಖ್ಯವಾಗಿ ಅವರೊಂದು ಮಾತನ್ನ ಹೇಳಿದ್ದಾರೆ ಶರ್ಮಿತಾ, ಸೂಕ್ಷ್ಮ ಗಮನಿಸಬೇಕು. ಅವರು ಹೇಳ್ತಾರೆ, ನೀವು ಹೇಳ್ತೀರಿ, ಮೇಲ್ನವರು ಹೇಳ್ತಾರೆ. ಆದರೆ ನಾವು ಪಕ್ಷದ ಐಡಿಯಾಲಜಿ ಪ್ರಕಾರ ಮತ್ತೊಂದು ಕಡೆಯಾಗಿ ಪಕ್ಷದಲ್ಲಿ ಇಷ್ಟು ವರ್ಷ ದುಡ್ಕೊಂಡು ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಷ್ಟು ವರ್ಷ ನಾನು ಪಕ್ಷಕ್ಕೆ ದುಡಿದಿದ್ದೀನಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಹಿರಿಯ ಸಚಿವರಾಗಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ರಿಯಾಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇದ್ದಂಥವ್ರು ಎಲ್ಲರೂ ಕೂಡ ಸಿಎಂ ಆಗಿದ್ದಾರೆ. ವೀರಪ್ಪ ಮೊಯ್ಲಿ, ಗುಂಡೂರಾಯರು ಇವರೆಲ್ಲರೂ ಕೂಡ ಸಿಎಂ ಆಗಿದ್ದಾರೆ. ಆದರೆ ಅವರು 50 ವರ್ಷದ ರಾಜಕಾರಣದಲ್ಲಿ ಹೈಕಮಾಂಡ್ ಏನಾದರೂ ಗುರುತಿಸಿ ಖರ್ಗೆ ಅವ್ರನ್ನ ಸಿಎಂ ಮಾಡಿದ್ರೆ ನಮ್ದು ಅಭ್ಯಂತರ ಇಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆಯಾಗಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಾಯಕತ್ವದ ಅಸ್ತ್ರಕ್ಕೆ ಇದೀಗ ಸಿಎಂ ಆಪ್ತ ಸಚಿವರು ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾದ್ರ ಅನ್ನುವಂಥ ಒಂದು ಚರ್ಚೆ ನಿನ್ನೆ ಮೊನ್ನೆಯಿಂದಲೂ ಕೂಡ ಕೇಳಿಬಂದಿತ್ತು. ಯಾಕಂತ ಹೇಳಿದ್ರೆ ಇದೇ ಜೂನ್ ಅಥವಾ ಜುಲೈಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಸದಸ್ಯ ಸ್ಥಾನ ಮುಕ್ತಾಯವಾಗ್ತಾ ಇದೆ. ಹೀಗಾಗಿ ಅವರು ಜೂನ್ ಅಥವಾ ಜುಲೈನಲ್ಲಿ ಏನಾದರೂ ಅವರ ಅವಧಿ ಮುಕ್ತಾಯವಾದಂಥ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಅವರ ರಾಜಕಾರಣದ ಕೊನೆಯ ದಿನಗಳಲ್ಲಿ ಅವರು
ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾದಂಥ ಒಂದು ಬಯಕೆಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾನು ಇಷ್ಟು ವರ್ಷ ಪಕ್ಷದಲ್ಲಿ ದುಡಿದಿದ್ದೀವಿ ಅನ್ನುವಂಥ ಒಂದು ಮಾತನ್ನ. ಮತ್ತೊಂದು ಕಡೆಯಾಗಿ ಸದ್ಯಕ್ಕೆ ಸಿಎಂ ಬದಲಾವಣೆ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ. ಆ ಸಮಯ ಬಂದಂಥ ಸಂದರ್ಭದಲ್ಲಿ ನಾವು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕೂತ್ಕೊಂಡು ಚರ್ಚೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದು ಕಡೆಯಾಗಿ ಪರೋಕ್ಷವಾಗಿ ತಮ್ಮ ಏನು ಪಕ್ಷದ ಹಿರಿತನವನ್ನು ಪ್ರಸ್ತಾಪ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿ ಹುದ್ದೆಯ ಬಯಕೆಯನ್ನು ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆಯಾಗಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆಯ ಬದಲಾವಣೆ ಇಲ್ಲ. ಮತ್ತೊಂದು ಕಡೆಗೆ ಆ ಸಂದರ್ಭದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಒಂದು ರೀತಿ ನಾನಾ ರೀತಿಯಾದಂಥ ಕುತೂಹಲ ಮತ್ತು ವ್ಯಾಖ್ಯಾನಗಳಿಗೂ ಕೂಡ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನುಳಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದರೆ ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ DCM DK ಶಿವಕುಮಾರ್ ಅವರು ನನ್ನ ನಾಯಕತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ ಒಂದು ಮಾತನ್ನ ಇದೀಗ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಸಾಕಷ್ಟು ರೀತಿಯಲ್ಲಿ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಬದಲಾವಣೆಯ ವಿಚಾರವಾಗಿ ಒಂದು ರೀತಿ ನಾಯಕತ್ವದ ಅಸ್ತ್ರ ವರ್ಸಸ್ ದಲಿತಾಸ್ತ್ರ ಪ್ರಯೋಗವಾದಂತೆ ಕಾಣಿಸ್ತಾ ಇದೆ. ಈಗ ದಲಿತಾಸ್ತ್ರ ಯಾವಾಗೆಲ್ಲ ಈ ನಾಯಕತ್ವ ಬದಲಾವಣೆ ಕೂಗು ಮುನ್ನೆಲೆಗೆ ಬರುತ್ತೆ ಅವಾಗೆಲ್ಲ ಇದು ಪ್ರಯೋಗ ಆಗುತ್ತೆ, ಇಲ್ಲ ಅಂತಲ್ಲ. ಈಗ ನೀವು ಅಂತ ಇದ್ರಿ ಖರ್ಗೆ ಅವರ ಬಯಕೆ ಬಗ್ಗೆನೂ ಈಗ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಐಡಿಯಾಲಜಿ ಇರ್ಬೋದು ಅಥವಾ ಸಾಕಷ್ಟು ವರ್ಷ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ದುಡಿದ್ರು ಕೂಡ ಈ ಕೂಲಿ ವಿಷಯ ಅಂತ ಬಂದಾಗ ಹಿಂದೆನೂ ರಾಜ್ಯದ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು, ಸರಿಯಾದ ಕೂಲಿ ಸಿಗಬೇಕು ಅಂತ ಹೇಳಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸರದಿನ ಹಾಗಾದ್ರೆ ಎಲ್ಲರೂ ಒಮ್ಮತದಿಂದ ಅವ್ರ ಬಗ್ಗೆನೇ ಅಂದ್ರೆ ದಲಿತ ಸಿಎಂ ಆಗೋದಾದ್ರೆ ಅದು ಖರ್ಗೆ ಅವರೇ ಆಗ್ಲಿ ಅಂತ ಹೇಳ್ತಿದ್ದಾರೆ. ಖರ್ಗೆ ಅವ್ರ ಮನಸ್ಸಲ್ಲೂ ಅದಿದೆ. ಹಂಗಾಗಿ ಇಬ್ಬರ ಜಗಳ ಯಾವಾಗ್ಲೂ ಮೂರನೇ ಅವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಈ ಸೂತ್ರವನ್ನು ಪ್ರಯೋಗ ಮಾಡಬಹುದಾ? ಆ ರೀತಿ ಹೇಳಕ್ಕಾಗೋದಿಲ್ಲ. ಒಂದು ರೀತಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ತಂತ್ರ ಸಿಎಂ ಆಪ್ತರದ್ದು ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ DCM DK ಶಿವಕುಮಾರ್ ಅವರು ಅಂದ್ರೆ ಸಿಎಂ ಸಿದ್ದರಾಮಯ್ಯವ್ರನ್ನ ಹೊರತುಪಡಿಸಿದ್ರೆ ಇನ್ನ DCM DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಚರ್ಚೆ ಆಗ್ತಾ ಇದೆಯಲ್ಲ, ಈ ಮೂಲಕವಾಗಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಮುನ್ನೆಲೆಗೆ ತರೋದ್ರ ಮುಖಾಂತರವಾಗಿ ನಾವು DCM DK ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪೋದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಇದೀಗ ಸಿಎಂ ಆಪ್ತರು ಎಲ್ಲ ಒಂದು ಕಡೆಗೆ ರವಾನೆ ಮಾಡ್ತಾ ಇದ್ದಾರ. ದಲಿತಾಸ್ತ್ರ ಪ್ರಯೋಗ ಮಾಡೋದ್ರ ಮುಖಾಂತರ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರ ಅಂತ. ಯಾಕಂತ ಹೇಳಿದ್ರೆ ಸಹಜವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ತೇಲಿ ಬಿಟ್ರೆ ಎಲ್ಲ ಒಂದ್ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು DCM DK ಶಿವಕುಮಾರ್ ಪರವಾಗಲಿ ಅಥವಾ ಬೇರೆ ರೀತಿಯಾಗಲಿ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ತಂತ್ರಗಾರಿಕೆ ಅಂತಾನೆ ಇದೀಗ ರಾಜಕೀಯ ವಿಶ್ಲೇಷಕರು ಹೇಳಲಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತಿನ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಒಂದು ಹೇಳಿಕೆ ಇದೆಯಲ್ಲ, ಅಂದ್ರೆ ಅವರು ಹೇಳ್ತಾರೆ, ನೀವು ಹೇಳ್ತೀರಾ, ಮೇಲ್ನವರು ಹೇಳ್ತಾರೆ, ಆದ್ರೆ ನಾವು ಪಕ್ಷಕ್ಕೆ ಇಷ್ಟು ವರ್ಷ ದುಡ್ದಿಲ್ವಾ ಅನ್ನುವಂಥ ಒಂದು ಸಂದೇಶ ಇದೆಯಲ್ಲ, ಪರೋಕ್ಷವಾದಂಥ ಒಂದು ಬಯಕೆ ಇದೆಯಲ್ಲ, ಅದು ಎಲ್ಲ ಒಂದು ಕಡೆಯಾಗಿ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದ್ ವೇಳೆ ಏನಾದರೂ ನೀವು ರಾಜ್ಯ ರಾಜಕಾರಣಕ್ಕೆ ಹೋಗಿ ಅನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ರೆ ನಾನು ರೆಡಿ ಅನ್ನುವಂಥ ಒಂದು ಸಂದೇಶವನ್ನೇನಾದರೂ ರವಾನೆ ಮಾಡಿದ್ರಾ ಅನ್ನುವಂಥದ್ದು ಇವತ್ತಿನ ಒಂದು ಹೇಳಿಕೆಯಿಂದ ಹೊರಹೊಮ್ಮಿರುವಂಥದ್ದು. ತಿಮ್ಮೇಗೌಡ್ರೆ, ಮತ್ತೊಂದು ವಿಷಯ, ಈಗ ಸಿಎಂ ಬಣ ಯಾವ ತರ ಚೆಕ್ಮೇಟ್ ಇಡಬೇಕು DK ಶಿವಕುಮಾರ್ ಬಣದ ಪ್ರಯತ್ನಕ್ಕೆ ಆ ಎಲ್ಲ ಪ್ರಯತ್ನಗಳನ್ನು ಮುಂದುವರಿಸಿಕೊಂಡು ಬಂದಿದೆ. ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಈಗ ಒಂಥರ ಬೆದರಿಕೆಗಳನ್ನು ಹಾಕಿದ್ದಾಯ್ತು, ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್, DK ಶಿವಕುಮಾರ್ ಏನ್ ಮಾಡ್ತಾರೆ ಅನ್ನೋ ಕುತೂಹಲನೂ ಇದೆ. ಅಂದ್ರೆ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ನಿಂದ ಈಗ ಆಲ್ರೆಡಿ ಮೇನಲ್ಲಿ ಕಾದು ನೋಡುವಂತ ತಂತ್ರಕ್ಕೆ ಸೈಲೆಂಟ್ ಆಗ್ಬಿಟ್ಟಿದೆ DK ಬಣ. ವೇಟ್ ಮಾಡಿ ನೋಡೋಣ, ಬರ್ಡೇಗೆ ಒಳ್ಳೆ ಗಿಫ್ಟ್ ಅಥವಾ ಸಿಹಿ ಸುದ್ದಿಯನ್ನ ಹೈಕಮಾಂಡ್ ಕೊಡಬಹುದು ಅಂತ. ಈ ಸಾಧ್ಯವಾಗಲ್ಲ ಅನ್ನೋ ರೀತಿಯಲ್ಲಿ ಮಾತನ್ನ ಈಗ ಖರ್ಗೆ ಅವರು ಹೇಳಿರೋದ್ರಿಂದ DK ಬಣದ ನಡೆ ಬಗ್ಗೆ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನನ್ನ ನಾಯಕತ್ವದಲ್ಲೇ 136 ಮಂದಿ ಶಾಸಕರು ಗೆದ್ದಿರೋದು ಅನ್ನುವಂಥ ನಿಟ್ಟಲ್ಲಿ. ಮತ್ತೊಂದು ಕಡೆಗೆ ಹೈಕಮಾಂಡ್ ಅಂದ್ರೆ ನವದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಹೋದರರಿಬ್ಬರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮೇ 10ರ ಗಡುವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೇ 15ನೇ ತಾರೀಕು DK ಶಿವಕುಮಾರ್ ಅವರ ಹುಟ್ಟುಹಬ್ಬ. ಮೇ 10ರೊಳಗಾಗಿ ಈ ಒಂದು ನಾಯಕತ್ವ ಗೊಂದಲವನ್ನ ಬಗೆಹರಿಸಿ ಅಧಿಕಾರ ಹಸ್ತಾಂತರವನ್ನ ಮಾಡಿಸಿ ಎನ್ನುವಂತ ನಿಟ್ಟಲ್ಲಿ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಸೊ ಹೀಗಾಗಿ
DCM DK ಶಿವಕುಮಾರ್ ಅವರು ಸಹಜವಾಗಿ ಮೇ 10ರ ಬಳಿಕ ಏನಾದರೂ ನಿರ್ಧಾರವನ್ನ ಕೈಗೊಳ್ತಾರಾ ಅಥವಾ ಹೈಕಮಾಂಡ್ ಮೇ 4ರ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಉಭಯ ನಾಯಕರಿಬ್ಬರಿಗೂ ಕೂಡ ಏನಾದರೂ ಬುಲಾವನ್ನ ಕೊಟ್ಟು ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುತ್ತಾ ಅಥವಾ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವಂಥ ಒಂದು ಕುತೂಹಲವೂ ಕೂಡ ಮನೆ ಮಾಡಿದ್ರೆ ಇತ್ತ DCM DK ಶಿವಕುಮಾರ್ ಅವರು ಕೂಡ ಇದೀಗ ನಾಯಕತ್ವದ ಅಸ್ತ್ರ ಮತ್ತೊಂದು ಕಡೆಗೆ ಹಿರಿತನದ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ತಂತ್ರ ಪ್ರತಿತಂತ್ರಕ್ಕೆ ಇದೀಗ ನಾಯಕತ್ವ ಬಿಕ್ಕಟ್ಟು ಸಾಕ್ಷಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ತಿಮ್ಮೇಗೌಡ್ರೆ.